ಇವತ್ತಿನ ವಿಡಿಯೋದಲ್ಲಿ ಮಾರ್ಕ್ ಇಂಟ್ರೋ ಟೀಸರ್ ನ ರಿವ್ಯೂ ಮಾಡೋಣ ಬನ್ನಿ. ಬರೀ ಮಾರ್ಕ್ ಕ್ಯಾರೆಕ್ಟರ್ ನ ಎಸ್ಟಾಬ್ಲಿಷ್ ಮಾಡುವಂತ ಇಂಟ್ರೋ ವಿಡಿಯೋ ಇದಾಗಿದ್ದು ಕೇವಲ 1.14 ನಿಮಿಷ ವಿಡಿಯೋದಲ್ಲಿ ನಿಂತಿದೆ. ಮಾರ್ಕ್ ಇಂಟ್ರೋ ವಿಡಿಯೋ ಪಕ್ಕ ಆಕ್ಷನ್ ಮೂವಿ ಅಂತಾನೆ ಹೇಳ್ಬೋದು. ಮಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಈ ಟೀಸರ್ ಅಲ್ಲಿ ಮಾರ್ಕ್ ಸಿನಿಮಾ ಮ್ಯಾಕ್ಸ್ ಗಿಂತ ಹೆವಿ ಆಗಿರುತ್ತೆ ಅಂತ ವಿಜಯ್ ಕಾರ್ತಿಕೇಯ ಅವರು ತೋರಿಸಿದ್ದಾರೆ. ಈ ಇಂಟ್ರೋ ವಿಡಿಯೋದಲ್ಲಿ ನೋಡಿದ್ರೆ ಮಾರ್ಕ್ ಸಿನಿಮಾದಲ್ಲಿ ಇದ್ದಂತ ಹಲವಾರು ಸಿಗ್ನೇಚರ್ ಸ್ಟೈಲ್ ನ ಅಬ್ಸರ್ವ್ ಮಾಡಬಹುದಾಗಿದೆ. ಮ್ಯಾಕ್ಸ್ ಸಿನಿಮಾ ಇಷ್ಟಪಟ್ಟವರಿಗೆ ಖಂಡಿತವಾಗ್ಲೂ ಮಾರ್ಕ್ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಲೈಟಿಂಗ್ ಇಂದ ಹಿಡಿದು ಮ್ಯಾನರಿಸಂ ತನಕ, ಮಾಸ್ ಎಲಿಮೆಂಟ್ ಇಂದ ಹಿಡಿದು ಆಕ್ಷನ್ ಸೀಕ್ವೆನ್ಸ್ ತನಕ ಪ್ರತಿಯೊಂದು ಕೂಡ ವಿಜಯ್ ಕಾರ್ತಿಕೇಯ ಮಾರ್ಕ್ ಸಿನಿಮಾಗೆ ಯಾವ ರೀತಿ ಬೇಕೋ ಅದೇ ರೀತಿಯಲ್ಲಿ ಆಡಿಯನ್ಸ್ ಗೆ ತೋರಿಸಿದ್ದಾರೆ. ಇದೊಂದು ಗ್ಯಾಂಗ್ಸ್ಟರ್ ಬೇಸ್ ಮೂವಿ ಆಗಿದ್ದು, ಮ್ಯಾಕ್ಸ್ ಸಿನಿಮಾದಲ್ಲಿ ಹೇಗೆ ಗ್ಯಾಂಗ್ಸ್ಟರ್ ಗಳಿಗೆ ಕಿಚ್ಚ ಸುದೀಪ್ ಅವರು ಧೂಳು ಎಬ್ಬಿಸಿದ್ರು, ಅದೇ ರೀತಿ ಈ ಸಿನಿಮಾದಲ್ಲೂ ಗ್ಯಾಂಗ್ಸ್ಟರ್ ಗಳಿಗೆ ಸುದೀಪ್ ಅವರು ತೊಂದರೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಈಗಾಗಲೇ ಲೀಕ್ ಆಗಿರುವಂತ ಶೂಟಿಂಗ್ ಫೋಟೋಸ್ ಗಳನ್ನ ನೋಡಿದ್ರೆ ಇದರಲ್ಲೂ ಕಿಚ್ಚ ಸುದೀಪ್ ಅವರು ಒಬ್ಬ ಕಾಪ್ ಅಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಬಹುದು ಅಂತ ಹೇಳ್ಬೋದು. ಮಾರ್ಕ್ ಸಿನಿಮಾದಲ್ಲಿ ಶೇಖರ್ ಚಂದ್ರ ಅವರ ಕ್ಯಾಮ್ರಾ ವರ್ಕ್ ಮತ್ತೆ ಅಗ್ನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇಲ್ಲಿ ಸಖತ್ತಾಗಿ ಬ್ಲೆಂಡ್ ಆಗಿದೆ. ಇನ್ನು ನೀವು ಟೀಸರ್ ಕೊನೆಯಲ್ಲಿ ನೋಡಿದ್ರೆ ಒಂದು ಡೈಲಾಗ್ ಇದೆ, ಅದು ಮ್ಯಾಕ್ಸ್ ಸಿನಿಮಾಗೆ ಹೋಲಿಕೆ ಆಗೋ ರೀತಿಲೇ ಇದೆ. ಮ್ಯಾಕ್ಸ್ ಅಲ್ಲಿ ಮ್ಯಾಕ್ಸ್ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರ್ಲಿ ಅಂತ ಡೈಲಾಗ್ ಇದ್ರೆ, ಇಲ್ಲಿ ಮಾರ್ಕ್ ಮಾತಾಡ್ಬೇಕಾದ್ರೆ ಮನ್ಸಲ್ಲೇ ಮಾತಾಡ್ಕೊಬೇಕು ಅನ್ನೋ ಡೈಲಾಗ್ ಇದೆ. ಅದೇನೇ ಹೇಳಿ ಆಲ್ರೆಡಿ ಮ್ಯಾಕ್ಸ್ ಸಿನಿಮಾ ನೋಡಿ ಅವರ ಅಭಿಮಾನಿಗಳು ತುಂಬಾನೇ ಖುಷಿ ಪಟ್ಟಿದ್ದಾರೆ. ಅದೇ ಸಕ್ಸಸ್ ನ ಎನ್ಕ್ಯಾಚ್ ಮಾಡ್ಕೊಳೋದಕ್ಕೆ ಮಾರ್ಕ್ ಸಿನಿಮಾ ಕೂಡ ಈಗ ರಿಲೀಸಿನ ಹಂತದಲ್ಲಿದೆ. ಕಿಚ್ಚ ಸುದೀಪ್ ಅವರು ಇಲ್ಲಿ ಪಕ್ಕ ಬ್ಯಾಡ್ ಆಸ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ರು. ಇಲ್ಲಿ ಬರೋ ಯಾವನ್ಗೂ ಕೂಡ ಕೇರ್ ಮಾಡದೆ ಇರೋ ಡೋಂಟ್ ಕೇರ್ ಆಟಿಟ್ಯೂಡ್ ಇರೋ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ. ಈ ಬಾರಿ ಮಾರ್ಕ್ ಸಿನಿಮಾವನ್ನ ಒಟ್ಟಾರೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡೋ ಯೋಜನೆಯಲ್ಲಿದ್ದಾರೆ. ಸೊ ಮಾರ್ಕ್ ಕೂಡ ಮ್ಯಾಕ್ಸ್ ತರನೇ ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳ್ತಾ, ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.